ಡೆಕ್ಕಿ ಬಿಡ ಯಾವಾಗ ರಾತ್ರಿ ನಾಳೆ ಬಿಡೋಣ.
ಇಲ್ಲಿ ನೆಟ್ ಗಾಳಿ ಬ್ಲೂಟೂತ್ ಕನೆಕ್ಟ್ ಲೈಟು ಫೋಕ್ಸ್ ಬೀಳ್ತೈತೆ
ಬ್ರಹ್ಮಸ್ವರೂಪಗಳೇ, ಈ ದುರ್ಗದಿನ ಕಾರ್ಯಕ್ರಮ ಇಲ್ಲಿ ನಡೆಯತಕ್ಕಂಥ ಭಕ್ತಾದಿಗಳಿಗೂ ಹಾಗೂ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಗುರುಕುಲವಾಸಿಗಳಿಗೂ ಈ ಕಾರ್ಯಕ್ರಮ ಬಗ್ಗೆ ಹೊಸ ಪರಿಚಯ ಹೇಳಬೇಕಾಗಿಲ್ಲ. ಎಷ್ಟೋ ವರ್ಷಗಳಿಂದ ಈ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಆದರೂ ಸಹ ಈ ಮಾತ್ರ ಮಹಾತ್ಮರು ಶರಣರು ವೇದಮುಕ್ತ ಇರ್ತಕ್ಕಂಥ ಶ್ರೀ ಸ್ವಾಮಿಗಳು ಹಾಗೂ ಅವರ ಪ್ರಿಯರಾಗಿರ್ತಕ್ಕಂಥ ಶ್ರೀ ಗುರುಜಾಳ ಶ್ರೀವೇರಿ ಸ್ವಾಮಿಗಳು ಆಲಿನಂತೆ ಕಂಡು ಕಲಿತು ಇವತ್ತು ಬ್ರಹ್ಮಾಂಡಕ್ಕೆ ಇವತ್ತು ಜಗತ್ತಿಗೆ ಜ್ಞಾನದ ಬೆಳಕನ್ನು ಚೆಲ್ಲುವುದು ಯಾಕೋಸ್ಕರಪ್ಪ ಅಂದ್ರೆ ಪ್ರತಿಯೊಂದು ಹೇಳ್ತಾರೆ, ಈ ಜಗತ್ತಿನಲ್ಲಿ ಒಂದೆಲ್ಲ ಆಗಲ್ಲ, ತಿರುವಿಕೆ ಕಾಯಿಗಳು, ಪಶು ಪಕ್ಷಾದಿಗಳು, ಕಣ್ಣಿಗೆ ಕಾಣಿಸ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಅಂದ್ರೆ 30 ಲಕ್ಷ ಜೀವರಾಶಿಗಳಲ್ಲಿ ಅವೆಲ್ಲವಕ್ಕಿಂತ ಅತಿ ಶ್ರೇಷ್ಠವಾದವನು ಈ ಮಾನವ ಅಂತೇಳಿ ಉನ್ನತ ಮಟ್ಟದಲ್ಲಿ ತಗೊಂಡೋಗಿದ್ದಾನೆ. ಯಾರು? ಆ ಪರಮಾತ್ಮನು. ಇಂತಹ ಉನ್ನತ ಮಟ್ಟ ದೊರೆತಕ್ಕಂಥ ಜೀವನವನ್ನು ಸುಮ್ಮನೆ ಹೃತವಾಗಿ ವ್ಯಕ್ತವಾಗಿ ಕಾಲಕ್ಷೇಪ ಮಾಡಿದ್ರೆ ಮತ್ತೆ ಸಾಧ್ಯ ಇಲ್ಲ ಅಂತೇಳಿ ಮಹಾತ್ಮ ಶರಣರು ಸಾರಿ ಸಾರಿ ಬಹಿರಂಗಪಡಿಸ್ತದೆ. ಆ ರಕವಾಗಿ ಈ ಒಂದು ಮಾನವ ಜನ್ಮ ಉನ್ನತ ಹೋಗಪ್ಪ ಅಂದ್ರೆ ಮುಕ್ತಿ ಹೋಗಕ್ಕೆ ಸಾಧ್ಯವಾಗಬೇಕಪ್ಪ ಅಂದ್ರೆ ಮಧ್ಯ ಸ್ವರೂಪನಾಯಕ ಒಂದು ಸದ್ಗುರುವಿನಲ್ಲಿ ತನುಮನ ಪ್ರಾಣಾರ್ಪಣೆ ಮಾಡಿ ಗುರು ಸೇವಾ ದುರಂಧನೆ ಗುರುಕೀರ್ತಿಗೆ ಪಾತ್ರರಾದಗನೇ ಇವನು ಜನ್ಮ ಮುಕ್ತಿ ಮರಕ್ಕೂ ಸಾಧ್ಯವಾಗುತ್ತೆ ಅಂತೇಳಿ ಮಹಾತ್ಮ ಶರಣರು ಸಾರಿ ಸಾರಿ ಬಹಿರಂಗಪಡಿಸ್ತಾರೆ. ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮಿಕ್ಕಿಲ್ಲಪ್ಪ ಅಂದರೆ ಸ್ವಾಮಿ ಸೇವೆ, ಗುರು ಸೇವೆ.
ಗುರು ಸೇವಾ ನೋಡ್ರಿ. ಆರಕವಾಗಿ ಈ ಜಗತ್ತಿನ ಎಲ್ಲಕ್ಕಿಂತ ಮುಖ್ಯಪ್ಪ ಅಂದರೆ ಸ್ವಾಮಿ ಸೇವೆ, ಗುರು ಸೇವೆ. ನೋಡ್ರಿ, ನಾವು ನೀವು ಬರ್ಬೇಕಪ್ಪ ಅಂದರೆ ಮಹಾತ್ಮ ಶರಣ ಶಿವಾರಿ ಮಾಡ್ತಕ್ಕಂಥ ಸೇವಾ ಫಲಿತನೆ ಅವರೇ. ಆ ಒಂದು ಅಲಿಸಾಸ್ವಾಮಿಗಳು ಇವತ್ತು ಬೆರೆದಿದ್ರೆ ನಾವ್ಯಾರು ನೀವ್ಯಾರು ಇಲ್ಲಿ ಸೇರಕ್ಕೆ ಸಾಧ್ಯನೇ ಇಲ್ಲ. ಸೇವೆಗೆ ಅಷ್ಟು ಪ್ರಾಮುಖ್ಯತೆ ಇದೆ. ఆ రీతిగా గురు సేవ చేయకున్నా, గర్వము ధరలో అణకి స్థిరముంచకున్నా, మృత్యు రాకముందే మరణము కాకుండా నిర్ణయం పూర్వము ನಿನಗೆ ಮುಂದೆ ಮರಣ ಮೃತ್ಯು ಅನ್ನೋದು ಸಂಭವಿಸ್ತಾ ಇದೆ. ಮರಣ ಬಾರದ ಮುಂದೆ ಶರೀರಿದೋ ಸಾಧಿಪದಾರಿ ಬೆರೆಯ ಬ್ಯಾಡಿರಿ ನರನ ನಾಮಕ್ಕೆ ಹೆಚ್ಚರ ಆ ರೀತಿಯಿಂದ ನಿನಗೆ ಮುಂದೆ ಮರಣದ ಮೃತ್ಯು ಅನ್ನೋದು ಶ್ರಮಿಸ್ತಾ ಇದೆ. ಮರಣ ಬಾರದು ಹೊರಡುವ ಮಾರ್ಗ ಕಾಣಿದೆ. ಕರುಣುಳ್ಳ ಗುರುವಿನ ಪಾದ ಎಷ್ಟು ಬೇಗ ಅವನು ಸದ್ಗುಣಲ್ಲಿ ನೀನು ಮರೆಯೋಗ್ತೀಯೋ ನೀನು ಜೀವನ ಮುಕ್ತನಾಗ ಸಾಧ್ಯವಾಗುತ್ತೆ ಅಂತೇಳಿ ಮಹಾತ್ಮ ಸಾರಿ ಸಾರಿ ಬಹಿರಂಗಪಡಿಸಲು ಎಂಬಾಗ ಬಂದು ಗುರುವಿನ ಸಾಗರ ಸಂಸಾರ ನೋಡಿರಿ ಸಾರಕವಾಗಿ ಎಷ್ಟು ಬೇಗ ಆ ಒಂದು ಸತ್ಸನ್ನು ಮುರಿಯೋಗ್ತೀವೋ ನಮ್ಮ ಜೀವನನೇ ಬೇಗ ಬಂದು ಗುರುವಿನ ಕೂಡಿರಿ ಸಾಗರ ಸಂಸಾರ ದಾಟಿ ನೋಡ್ರಿ. ಈ ಒಂದು ಬಹುಸಾಗರಲ್ಲಿ ಬಿದ್ದೊದ್ದಾದ್ರೆ ಸಾಧ್ಯವಾದಿಲ್ಲ. ಆದರೆ ಕೆಲವರು ಸಂಶಯ ಬರೋದೇನು ಸ್ವಾಮಿ ಇದನ್ನು ನಾವು ತೊರೆದು ಬಿಡ್ಬೇಕಾ, ಇದನ್ನು ಬಿಟ್ಟು ಬಿಡ್ಬೇಕಾ ಅಂತ. ಇದನ್ನು ಬಿಡಂತ ಹೇಳಲ್ಲ, ನಾವು ತೊರೆ ಅಂತ ಹೇಳಲ್ಲ. ನಮ್ಮ ಧರ್ಮನೇ ರಾಜೋ ಧರ್ಮ, ಗೃಹಸ್ಥಾಶ್ರಮ ಧರ್ಮ. ಪ್ರಪಂಚದ ಒಡನಾಡದಲ್ಲಿ ಕಂಡು ಕಲಿತು ಆಮೇಲೆ ಆ ಸ್ವಾಮಿಯ ಸನ್ನಿಧಾನದಲ್ಲಿ ಮರಿ ಹೋಗುತ್ತೆ.
ಯಾರಕ್ಕಾಗಿ? ಒಂದು ನ್ಯಾಯ ನೀತಿ ಪದ್ಧತಿಯಿಂದ ಜೀವನ ಮಾಡಿದ್ರೇ ಸ್ವಾಮಿ ನಮ್ಮನ್ನು ಮೆಚ್ಚಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಬಿಟ್ಬಿಟ್ಟು ಈ ಒಂದು ಪ್ರಪಂಚ ಒಡನಾಡದಲ್ಲಿ ಅವ್ಯವಹಾರ ವ್ಯತ್ಯಾಸ ಇಟ್ಕೊಂಡು ಈ ಸ್ವಾಮಿನ ಮದುವೆ ಹೋಗ್ತಂದ್ರೆ ಅದೇನೆಂದಿಗೆ ಸಾಧ್ಯ ಇಲ್ಲ. ಸಾಧ್ಯ ಐತೇನು? ಆ ರಕವಾಗಿದ್ರೆ ಸ್ವಾಮಿ ನಮ್ಮನ್ನು ಮೆಚ್ಚಕ್ಕೆ ಸಾಧ್ಯ ಇಲ್ಲ. ಪ್ರಾಪಂಚ ಪಾರಮಾರ್ಥ ಪರಿಪೂರ್ಣమైన పరవలేదు నీకు సరియవరన గురుకర్ణ మా మీద కలిగిన ఇప్పుడు ಫಸ್ಟ್ ಪ್ರಪಂಚಕ್ಕೆ ಮೆಚ್ಚಿ ಆಮೇಲೆ ಆ ಸ್ವಾಮಿ ಕಡೆಗೆ ಪರಮಾತ್ಮನ ಮುಖ ತಿರ್ಸಿದ್ರೆ ನಿನ್ನ ಬೆನ್ನೆಂದು ನಿನ್ನನ್ನು ಸದಾ ರಕ್ಷಣೆ ಮಾಡ್ತಾನೆ. ಈ ಒಂದು ಭೂಮಂಡಲದ ಎಲ್ಲಾದ್ರೂ ಓಡಾಡ್ರಿ, ಈ ಜಗತ್ತಿನ ಎಲ್ಲಾದ್ರೂ ಓಡಾಡ್ರಿ, ಅವನನ್ನು ಮರೆತ್ರೆ ನಮಗೆ ರವ ನರಕ ಎಂದಿಗೆ ತಪ್ಪಿದ್ದಿಲ್ಲ ಅಂತೇಳಿ ಮಹಾತ್ಮರು ಬಹಿರಂಗಪಡಿಸಿ ಬೇಗ ಬಂದು ಗುರುನು ಗುಡಿರಿ ಸಾಗರ ಸಂಸಾರ ದಾಟಿ ಪೂರ್ವ ತ್ರಿಗುಣದ ಫಲದಿಂದ ಈ ಒಂದು ಮಾನವ ಜನ್ಮ ನಮಗೆ ದೊರೆತೈತ್ರಿ. ಇದನ್ನ ನಾವು ಸುಮ್ಮನೆ ನಿಷ್ಪ್ರಯೋಜನ ಕಾಲಕ್ಷೇಪ ಮಾಡಿದ್ರೆ ಮತ್ತೆ ಮನುಷ್ಯ ಸಾಧ್ಯ ಆಗುತ್ತಾ? ಸಾಧ್ಯನೇ ಇಲ್ಲ. ನರಜನ್ಮ ನಾವು ದುರ್ಲಭಂ ನರುಡೇ ನಾರಾಯಣ ಮಾನುನೇ ಮಾಧವ ಅಂತ ಇದು ನಾವು ಸುಮ್ಮನೆ ನಿಷ್ಪ್ರಯೋಜನ ಕಾಲಕ್ಷೇಪ ಮಾಡಿದ್ರೆ ಮತ್ತೆ ಮನುಷ್ಯಕ್ಕೆ ಸಾಧ್ಯನೇ ಇಲ್ಲ. ಜರಣ ಮರಣ ನಮ್ಮ ಯಾರಾದಲ್ಲಿ ಸ್ವಾಮಿಯ ಆತ್ಮಲ್ಲಿ ನಮ್ಮ ಆತ್ಮನಿಗೆ ನಾವೇನಾದ್ರೂ ಮಾಡುವಲ್ಲಿ ಅಲ್ಲಿಯೂ ಸಹ ಒಂದು ಕ್ಷುಲ್ಲಕವಂತ ಮಾನವ ಏನನ್ನು ಬಿಡ್ತೇನೆ ಆ ಸ್ವಾಮಿ ಎಂಬುದನ್ನು ಸಿಗಬೇಕು ನಾನು ನೋಡ್ತೀನಿ. ಅದು ಸಿಗತ್ತೇನು? ಆ ಸಿಗಂಗಿಲ್ಲ, ನೀನು ನೋಡಂಗಿಲ್ಲ. ಹೌದೇನು? ಹಂಗೆ ಸಿಂಗಿದ್ರೆ ಏನಾದರೂ ನಾವು ಮಾಡಬಹುದು. ಅದು ನಮ್ಮಲ್ಲಿರ್ತಕ್ಕಂಥ ದುರಾಂಕಾರ. ಈ ಸರ್ವ ಜಗತ್ತಿಗೆಲ್ಲ ಒಡೆಯ ಅವನಿಂದನೇ ಈ ಜಗತ್ತು ಬೆಳೀತಾ ಇದೆ. ನಮ್ಮಿಂದ ನಾವು ಬೆಳೆದಕ್ಕೆ ಸಾಧ್ಯನೇ ಇಲ್ಲ. ಐತೇನು? ಮಾನವನ ಪ್ರಯತ್ನ ಅಷ್ಟೇ, ಫಲಾಫಲಿತ ಆ ಸ್ವಾಮಿ ಸೇರ್ತಕ್ಕಂಥದ್ದು. ನಾವೆಲ್ಲ ಪಾತ್ರಧಾರಿಗಳು. ಈ ಸರ್ವ ಜಗತ್ತಿಗೆಲ್ಲ ಸೂತ್ರಧಾರ ಬಂದಾನೆ, ಅವನ ಕೈಲೈತೆ ನಾವು ನಮ್ಮ ಸೂತ್ರ. ಆ ಸೂತ್ರ ತೆಗೆದು ಬಿಸಾಕಿನಪ್ಪ ಅಂದ್ರೆ ಈ ಜಗತ್ತಿನ ನಾಟ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಐತೇನು? ಆ ರೀತಿಯಿಂದ ಇಂತಹ ಮಹಾನ್ ಜನ್ಮ ನಿಮಗೆ ಗೊತ್ತಿರುತ್ತೆ. ಇದನ್ನು ಸುಮ್ಮನೆ ನಿಷ್ಪ್ರಯೋಜನ ಕಾಲಕ್ಷೇಪ ಆದರೆ ಮತ್ತೆ ವಿಷಯಕ್ಕೆ ಸಾಧ್ಯನೇ ಇಲ್ಲ. ಮಾಯಲೋ ದಿಗಿರೇ ಪಾಯಮೂರೇ ಸ್ನೇಹವಿನಚಿ ತರಳಿಕೋರೇ ಸ್ನೇಹವಿನಚಿ ಕೂತಿಗಂದೂರೇ ದಿನಮುಗನು ತೋರೆ ఏ విఫలము స్వామి నిజము తెలియని జన్మ భూమిపైగా ಪಶುನೇಮು ಈ ಜಗತ್ತಿನಲ್ಲಿ ಒಂದಲ್ಲ ಎರಡಲ್ಲ ಬೇಕಾಷ್ಟು 84 ಜೀವರಾಶಿಗಳಿವೆ. ಅದರಲ್ಲಿ ನಾವು
ಸಾಕಿರ್ತಕ್ಕಂಥ ಪ್ರಾಣಿಗಳು ಬೇಕಾಷ್ಟಿದೆ. ಮನೆ ಯಜಮಾನ ಬಂದಂದ್ರೆ ಅಷ್ಟೇ ನಯ ವಿನಯ ತೋರಿಸ್ತದೆ. ಇವನಿಗೈತ್ಯ ಇಲ್ಲ. ಇಲ್ಲಿ ಉದಾಹರಣೆಗೆ ಶುನಕ ಅಂದ್ರೆ ನಾಯಿ. ಶುನಕನ ಮನವೇ ಘನತೆ ಹೇಳುವೆ ಕೇಳುವುದು ಜನನಿ ಜಠರೇ ನೋಡಿ. ಸುನಕನ ಮನವೇ ಘನತೆ ಕಾಂಬುವುದು, ಹೇಳುವೆ ಕೇಳುವುದು ಜನನಿ ಜಠರೇ ಜನಿಸಿನಿ ಬಂದೆ ಸಿನುವೆ. ನೋಡ್ರಿ ಆ ಶುನಕ, ಅದಕ್ಕೆ ನಾವೇನಾಗ್ತೀವ್ರಿ, ನಾವು ಊಟ ಮಾಡಿ ಉಳಿದಿರ್ತಕ್ಕಂಥ ಒಂದು ತುತ್ತು ಪ್ರಸಾದ ಆಗ್ತೀವಿ. ಅದಕ್ಕೆ ಆ ಒಂದು ಪ್ರಸಾದ ಊಟ ಮಾಡಿರೋದಕ್ಕೆ ಮನೆ ಯಜಮಾನ ಬಂದಪ್ಪ ಅಂದ್ರೆ ಹಂಗೆ ಅವನೇ ಪಾಲಲ್ಲಾಡಿಸ್ತೆ. ಯಾರಾದರೂ ಹೊಸೂರು ಬಂದ್ರೆ ಧ್ವನಿ ಮಾಡ್ತಾರೆ. ಯಾರೋ ಬಂದರೆ ಹೊಸೂರು ಎದ್ದೋಳ್ರಿ ಎದ್ದೋಳ್ರಿ ಬರ್ರಿ ಹೊರಗ ಅಂತ. ಶುನಕನ ಮನವೇ ಘನತೆ ಕಾಂಬುವುದು, ಹೇಳುವೆ ಕೇಳುವುದು. ಧಣಿಯು ಬಂದರೆ ಘನತೆ ಭಾವಿಸುವುದು. ಜನನಿ ಜೊತೆ ಜನಿಸಿರಿ ಬಂದೆ ಚಿನ್ಮಯಾತ್ಮನ. ಅದಕ್ಕಿದ್ದಷ್ಟು ವಿಶ್ವಾಸ. ಯಾಕಾರ ಬಾಳೋ ಈ ಧರಿತಿಯಳು, ಇಂಥ ಬಾಳು ನಮಗೆ ಬೇಕಾ? ಹೌದಲ್ರಿ? ಹಿಂಗೆ ಇವಾಗ ನಮ್ಮ ಒಂದು ಹೆಂಗಿದಾರೆ ಅಂದ್ರೆ, ಒಬ್ರು ಏನಾದ್ರು ಮುಂದಕ್ಕೆ ಹೋಗ್ತಿರೋ ಅವ್ರು ಹೆಂಗಾದ್ರೆ ಆತನ ಹೆಂಗಾದ್ರೆ ಕೆಡಬೇಕು. ಹೌದಲ್ರಿ? ಅದ್ರ ಕೂಡ ಯಾರು ಏನು ಸಿಗುತ್ತೆ ಪರಮಾತ್ಮ. ಹೌದಲ್ಲ? ಹೇಳ್ತಾರೆ ಮಾಡಿದ್ರು ಮಾರಾಯ ಅಂತ ಹಿರಿಯರು ರಾಜ ಮಾಡ. ನಾವು ಮಾಡಿದ್ದಂಗೆ ನಿಮ್ಗೆ ಬರ್ಬೇಕಂದ್ರೆ ಸಾಧ್ಯವಾದಿಲ್ಲ, ಸಾಧ್ಯ ಇಲ್ಲ. ಹಾರಕವಾಗಿ ನಾವು ಅನ್ಯರನ್ನು ಎರಡು ಬಗೆವಾರ ಮುಂದೆ ಮಾತ್ರ ಹಿಂಗಪ್ಪ ಅಂತ ಅನ್ನೋದು. ಅವ್ರು ಮುಂದಕ್ಕೆ ಹೋತಿದ್ರೆ ಹಿಂದಕ್ಕೆ ಹೇಳೋದು ಹಂಗ ಹಿಂಗ ಹಂಗ. ಹಾರಕವಾಗಿ ಆಡ್ಕೊಂಡ್ರೆ ಏನು ಫಲ ಇರತ್ತೆ? ಹೌದಲ್ಲ? ಆ ರೀತಿಯಿಂದ ಹಾಕ್ಕೊಡುದು. ಆ ರೀತಿಯಿಂದ ಹಾಕ್ಕೊಡದಂತಾನೆ ಇವತ್ತು ಈ ಒಂದು ಗುರು ಸಂಘದಲ್ಲಿ ಈ ಒಂದು ಸತ್ಸಂಗಗಳು ನಾವು ಬಿಡ್ತೇವೆ, ನಾವು ಗುರುಪದೇಶ ಪಡಿಸ್ತೇವೆ. ಅಷ್ಟು ಬಿಟ್ಟು ಬೇರೆ ಏನೋ ಅನ್ಯ ವಿಚಾರ ತಿಳಿಯಕ್ಕಲ್ಲ. ನಮ್ಮ ನಿಮ್ಮ ಸಂಬಂಧ ಯಾರಕ್ಕೆ ಹೋದಪ್ಪ ಅಂದ್ರೆ ಆತ್ಮ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಹೌದಲ್ಲ? ಬೇರೆ ಏನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಆದರೆ ಕೆಲವು ಸಂಶಯ ಐತಿ. ಏನು ಸ್ವಾಮಿಗಳು ಆತ್ಮ ವಿಚಾರ ಅಂತಾರೆ, ಜ್ಞಾನ ವಿಚಾರ ಅಂತಾರೆ. ಎದಕ್ಕೆ ಸಂಶಯ ಬರ್ತದಪ್ಪ ಅಂದ್ರೆ, ಇಲ್ಲಿ ನಾಮಗಳು ಹಲವಿದಾವೆ. ಮೊದಲು ಇಲ್ಲೇ ಶರಣರು ಒಂದು ನಾಮಗಳು ಹಲವಿದಾವೆ. ಏನ್ ಇವ್ರು ನೋಡಿದ್ರೆ ಅಲ್ಲಿ ಸ್ವಾಮಿಗಳು ಅಂತ ಹೇಳ್ತಾರೆ.
ಮತ್ತೆ ಈ ಕಡೆ ನೋಡಿ ಶಿವಪ್ರಸಾದ ಶಿವಾರಿ ಅಂತ ಹೇಳ್ತಾರಲ್ಲ, ಇಲ್ಲಿ ನೋಡಿದ್ರೆ ಹೆಸರು ಬೇರೆ ಐತಿ, ಇಲ್ಲಿ ನೋಡಿದ್ರೆ ಬೇರೆ ಐತೆ. ಇದು ಅಲಿಸ್ವಾಮಿ ಮೊಹಮ್ಮದಿಯರ ಹೆಸರು ಮುಸ್ಲಿಂ. ಈ ಕಡೆ ನೋಡಿದ್ರೆ ಹಿಂದೂಗಳ ಹೆಸರು. ಏನು ಇವರಿಗೆ ಕನೆಕ್ಷನ್, ಸಂಬಂಧ? ಯಾಕೆ ಹೇಳ್ತಿದ್ದೇವಪ್ಪ ಅಂದ್ರೆ ಇಲ್ಲಿ ನಮಗೆ ನಾಮಗಳು ಕೆಲಸ ಇಲ್ಲ. ಹಂಗ ಒಬ್ಬರಿಗೆ ಒಂದು ಮತಕ್ಕೆ, ಒಂದು ಕುಲಕ್ಕೆ, ಒಂದು ಭಾಷೆಗೆ, ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿದ್ದರೆ ಒಂದು ಮಾರ್ಗ, ಜ್ಞಾನ ಮಾರ್ಗ ಆ ಗುಡಿಕಲ್ಗಳ ಮೇಲೆ ತಟಾಧಿಕರಿಗೆ ಬರ್ತಾ ಇದೆ. ಪಂಚಭೂತಮೋದೋ ಕುಲಮುಂಡೋ ದೈವಾಮೋ ದಯವಂತಮ ಕುಲಮೇ ಕಾವಲಿಯೇಟಿ ಘೋರ ಪಾತಕುಲೆಲ್ಲ లీకనోలకు కానారమ్మ ఈవనామోలో కనిపించాడమ్మా. కులమించరాదు ఏ కులమైనా, పంచభూతములు కులముండు దైవముల యమంతమా కులము కులమెక్కువని ఏటి ఘోర పాతకులెಲ್ಲ ಕಾಣಲೇರಮ್ಮ ಮಾ ಗುರುಣಿ. ನಮಗೆ ಕುಲದ ಬಗ್ಗೆ ಯಾಕ್ರಿ? ನಮಗೇನ್ ಬೇಕು ಸ್ವಾಮಿಯ ವಿಚಾರ ಅರಿಬೇಕು, ಹೌದಲ್ಲ? ಹಂಗಾಗಿ ಬಹಳ ಜನ ಮೂರ್ಖತನದಿಂದ ಅಜ್ಞಾತನದಿಂದ ವರ್ತನೆ ಮಾಡ್ಕೊಂಡು ಹಾಕ್ಕೊಡು, ಹೌದಲ್ಲ? ನಮ್ಮ ಗುಡಿಕಲ್ ಹೆಣ್ಣು ಮಾರ್ಗಪ್ಪ ಅಂದ್ರೆ ಜ್ಞಾನ ಮಾರ್ಗ ಸಂಬಂಧಪಟ್ಟಿರ್ತಕ್ಕಂಥ ಮಾಯಾ ಕುಲಮೋರು ಅಮಿತಾದ ಖಬುಲ ಸಾಹೇಬ್ ಗೋದ కులము రూపము చూడవే మాయా అని ಆ ಕುಲದ ಬಗ್ಗೆ ಯಾಕಪ್ಪ ನೀನು ಮಾತಾಡ್ತೀಯ? ನನಗೆ ಸಂಬಂಧ ಇಲ್ಲ. ಈ ಸರ್ವ ಜಗತ್ತಿಗೆಲ್ಲ ಆ ಪರಮಾತ್ಮನು ಕಳಿಸಿರೋದು ಎರಡೇ ರೀತಿ, ಯಾವುದು? ಹೆಣ್ಣು ಮತ್ತು ಗಂಡು. ಆ ಸಮ್ಮಿಲನದಿಂದ ಇವತ್ತು ಈ ಒಂದು ಬ್ರಹ್ಮಾಂಡ ಆಗಿದೆ. ಏನು ಒಬ್ಬೊಬ್ಬರು ಒಂದೊಂದು ರಕವ ಅಂತ ಪಂಗಡ ಅವರು ನಿರ್ಮಾಣ ಮಾಡಿದ್ರು, ನಾವು ಮಾಡ್ಕೊಂಡಿವ್ರಿ ನಮ್ಮ ವ್ಯವಹಾರಕ್ಕೋಸ್ಕರ, ಹೌದಲ್ರಿ? ಹಣೆ ಮೇಲೆ ಬರ್ದಾರೇನು? ಇಲ್ಲ. ಏನಪ್ಪ ಮೊಹಮ್ಮದಿಯರು ಮುಟ್ಟಿದ್ರೆ ಹಾಲು ಕರಗಾಗ್ಬಿಡ್ತವೆ, ಇಲ್ಲ ಬ್ರಾಹ್ಮಣರು ವೈಶ್ಯರು ಮುಟ್ಟಿದ್ರೆ ಹಾಲು ಬೆಳಗಾಗ್ತವಂತೇನು ಐತ್ಯ? ಐತೇನ್ರಿ? ಎಲ್ಲರೂ ಮುಟ್ಟಿದ್ರೆ ಅದು ಹಾಲಿನ ಸ್ವರೂಪ ಏನಿತ್ತು? ಹಾರಕ್ಕೋದಿರುತ್ತೆ. ಒಬ್ಬೊಬ್ಬರು ಗಾಳಿ ನೀರು ಐತೇನು? ಸರ್ವ ಜಗತ್ತಿಗೆಲ್ಲ ಒಂದೇ ರಕವ ಅಂತ ರಕ್ಷಣೆ ಕೊಡ್ತಾ ಇದ್ದಾನೆ. ಯಾರು? ಆ ಸ್ವಾಮಿ ಪರಮಾತ್ಮ. ನಮ್ಮಲ್ಲಿ ನಾವು ಬೇರ್ಪಾಡು ಮಾಡ್ತಿದ್ದೀವಿ, ಅಷ್ಟು ಬಿಟ್ರೆ ಅವರಲ್ಲಿ ಇಲ್ಲ.
ಆ ರೀತಿಯಿಂದ ಕೆಲವರು ಸಂಶಯ ಬರೋದೇನು ಸ್ವಾಮಿಗಳು ಇರಕ್ಕವಾಗಿ ವಿಚಾರ ಮಾತಾಡ್ತಾರೆ ಅಂತೇಳಿ. ಅದರಿಂದನೇ ಬಹಳಷ್ಟು ಜನ ಹಿಂಜರಿತಿದೆ. ಯಾಕಪ್ಪ ಇದು 1000 ಮಾರ್ಗ ಅಂತ ಎಲ್ಲೈತ್ರಿ? ತೆಗೆದು ತೋರಿಸ್ರಿ. ಆ ಮಹಾತ್ಮ ಶರಣ ರಚನೆ ಮಾಡತಕ್ಕಂಥ ಮಹಾಗ್ರಂಥ ನಮ್ಮ ಮುಂದೆ ಐತೆ. ಪಾರಮಾರ್ಥ ಶರಣ ಷಟ್ಪದಿ ಹಾಗೂ ಪರತತ್ವ ಕಾವ್ಯ. ಆ ಗ್ರಂಥ ಎಲ್ಲ ತಿರುವಾಗ್ರಿ. ಎಲ್ಲನ ಬರೆದಿರೋ ಮಹಾತ್ಮ ಶರಣರು ಇಂಥದಕ್ಕೆ ಸಂಬಂಧಪಟ್ಟಿದ್ದು, ಇವರಿಗೆ ಸಂಬಂಧಪಟ್ಟಿದ್ದಂತ ಎಲ್ಲೆಲ್ಲಿ ಇಲ್ಲ. ನಾವು ಮೂರ್ಖರು, ಅಜ್ಞಾನಿಗಳು. ಏನನ್ನ ನಾವು ಮಾತಾಡ್ಕೊಂಡ್ರೆ ಸಾಧ್ಯವಾದಿತ ಇಲ್ಲ. ಆ ರಕವಾಗಿ ನಾವು ಅನ್ಯವನ್ನು ನುಡಿಬಾರ್ದು, ಮಾಡಬಾರ್ದು. ಯಾಕಪ್ಪ ಅಂದ್ರೆ ಕೆಲವರು ಮಾಡ್ತಾ ಇದ್ದಾರೆ, ಈ ಕಡೆ ಮಾಡ್ತಾರಲ್ಲ ಗೊತ್ತಿಲ್ಲ. ಕೆಲವು ಕಡೆ ಆಗುತ್ತಾರೆ ನೋಡ್ರಿ ರೇಮಣ್ಣ ಪಾಪ. ಕೆಲವು ಕಡೆ ಈ ಮಾರ್ಗದಲ್ಲಿ ಗುಡಿಕೆಲುವೆ ಮಾರ್ಗದಲ್ಲಿ ಉಪದೇಶ ತಗೊಂಡ್ಬಿಟ್ಟಾರಪ್ಪ ಅಂದ್ರೆ ಈ ಮಾಮೂಲು ಸಹಜ ಮರಣವಾದಾಗ ಎಲ್ಲ ಬರೋರು, ಹುಟ್ಟಿದಾಗ ಬರಲ್ಲ. ಹುಟ್ಟಿದಾಗ ಅದು ಯಾರಿಗೆ ಕಾಣಂಗಿಲ್ಲ. ಆ ಮರಣವಾದ ತಕ್ಷಣ ಏನಂತಾರೆ ಅಂದ್ರೆ, ಯಾರು ಮುಟ್ಬಾರ್ದಪ್ಪ, ಗುಡಿಕೆಲುವೆ ಉಪದೇಶ ತಗೊಂಡವರು ಅವ್ರನ್ನ ಯಾರು ಮುಟ್ಬಾರ್ದಂತ. ಯಾರು ಮುಟ್ಬೇಕು? ಈ ಭಕ್ತರ ಮುಟ್ಟಿ ಆತನ ಸ್ವರ್ಗ ಕಳಿಸ್ತಾರೆ. ಎಲ್ಲೈತ್ರಿ? ಎಂತ ಮೂರ್ಖತನ ರೀ. ಅವ್ರವ್ರ ಧರ್ಮ ಏನಾಯ್ತೋ ಆ ಒಂದು ಧರ್ಮವನ್ನು ನಾವು ಪಾಲನೆ. ಆಮೇಲೆ ನಿಮ್ಮ ಕರ್ತವ್ಯ ಏನೈತಲ್ಲ, ಈ ನಾಮ ಸ್ವಾಮಿಯ ನಾಮಸ್ಮರಣೆ ಮಾಡು, ಮಂಗಳ ಮಾಡು, ಪ್ರಾರ್ಥನೆ ಮಾಡು, ಅದನ್ನ ಮಾಡು ವಿನಃ ಅದನ್ನ ಬಿಟ್ಬಿಟ್ಟು ಏನೇನೋ ಮಾಡಿದ್ರೆ ಹಂಗ್ರಿ. ಇನ್ನು ಅದು ಬಿಟ್ಬಿಡು, ಅಲ್ಲಿಗೆ ಮುಗಿಲಿಲ್ಲ. ಇನ್ನ ಮುಂದಕ್ಕೆ ಐತಿ ದಾರಿ, ಇನ್ನು ಮುಂದಕ್ಕೆ ಹುಡುಕ್ತಾನೆ. ಏನು ಅದು ಏನಾಯ್ತೋ ಪ್ರಪಂಚಗಳು ಮಾಡಿದ್ರೆ ಯಾರು ಏನಾಯ್ತು 5 ದಿನ 11 ದಿವಸ ಕಾರ್ಯಕ್ರಮ ಮಾಡ್ಕೊಂತಾರೆ ಅವರ ಒಂದು ಧರ್ಮದ ಪ್ರಕಾರ. ಆದ್ರೂ ಕೂಡ ಬಗಲಿಗೆ ಒತ್ತಿ ಬಿಡ್ತಾರೆ. ಅದನ್ನು ಬಗಲಿಗೆ ಒತ್ತಿ 41 ದಿವಸ ಕಾರ್ಯ ಮಾಡ್ಬೇಕು. 40 ದಿವಸ 41 40 ದಿವಸ ಕಾರ್ಯ ಮಾಡ್ಬೇಕು. ಎಲ್ಲೇ ಹಂಗ ಮೂರ್ಖತನದಿಂದ ಅಜ್ಞಾನತನದಿಂದ ಆ ಥರವಾದ ನಡತೆಗಳನ್ನು ಮಾಡಿ ಇವತ್ತೆಲ್ಲರೂ ಹಿಂಜರಿತಾರೆ. ಯಾಕೆ ಬಿಡಪ್ಪ, ಇವ್ರೇನೋ ಹೇಳ್ತಾರೆ, ಅದಾದ ಹೇಳ್ತಾರೆ. ಹೌದಲ್ಲ? ಹೇಳಿದಾರ ಮಹಾತ್ಮ ಶರಣರು. ಎಲ್ಲಿ ನಾವು ಮಾಡ್ಕೊಂತೀವಿ. ಏನಾಯ್ತು ನಮ್ಮ ಧರ್ಮ ಅವರು ಮುಗಿಸ್ಬೇಕಪ್ಪ, ಪ್ರಾರ್ಥನೆ ಮಾಡೋದು ಬರೋದು ಅಷ್ಟೇ. ಇದು ಅಜ್ಞಾನ, ಮೂರ್ಖದಲ್ಲಿ ನಾವು ಬಿದ್ದೋಗ್ತೀವಿ. ಹಂಗೆ ಮಾಡ್ಕೊಡು. ನಮ್ಗೇನು ಬೇಕು? ಸ್ವಾಮಿ ವಿಚಾರವನ್ನು, ಜ್ಞಾನವನ್ನು ಅರಿತಕ್ಕಂಥದ್ದು ಬೇಕು ರೀ. ಅಷ್ಟು ಬಿಟ್ಬಿಟ್ರಿ ಬೇರೆ ಏನಿಲ್ಲ. ಹೌದಲ್ಲ? ಹಂಗೆ ಹಾಕ್ಕೊಡು. ಹಂಗೆ ಯಾರು ಸಹ ಮುಂದುವರಿಬಾರ್ದು. ಮುಂದುವರೆದ್ರೆ ಏನು ಉಳಿಯೋಲ್ಲ, ನಿಷ್ಪ್ರಯೋಜನ. ಅವ್ರು ಹಿರಿಯರು ಸಹ ನಾವು ಬೆಲೆ ಕೊಟ್ಟಂಗಾಗಲ್ಲ. ಮಹಾತ್ಮ ಶರಣರಿಗೆ ಅಂತೇಳಿ ತಮ್ಮಲ್ಲದೆ ಸ್ವಾಮಿಯ ವಿನಂತಿ. ಏನೈತೆ ನಮ್ದು ಏನೈತೆ ಅದನ್ನು ಒಂದು ಧರ್ಮವನ್ನು ಪಾಲನೆ ಮಾಡಬೇಕು ವಿನಃ ಅಷ್ಟೇ, ವಿನಃ ಬೇರೆ ಏನಿಲ್ಲ. ಇನ್ನು ಮಾಡು, ಪ್ರಾರ್ಥನೆ ಮಾಡು. ಏನಪ್ಪ ನಿಮ್ಮಲ್ಲಿ ಏನೈತಲ್ಲ, ಏನೋ ನಮ್ಮ ಮಾರ್ಕಲ್ಲಣ್ಣವ್ರು ಸೇರಿದ್ದಾರೆ ಸತ್ಸಂಗದ ಗುರುಸಂಘದಲ್ಲಿ ಗುರುಪದೇಶ ಪಡ್ಕೊಂಡ್ರೆ ನಾವು ಸ್ವಲ್ಪ ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ ಅವ್ರು ಏನು ಮಾಡೋ ಸುಮ್ಮನೆ ಇರ್ತಾರೆ. ಎಲ್ಲ ನಮ್ಮಲ್ಲಿ ಅಂದ್ರೆ ಬರ್ತಾರೆ. ಹೌದಲ್ರಿ? ಹಂಗ ಅಂತೇಳಿ ತಮ್ಮಲ್ಲಿ ಆಮೇಲೆ ವಿನಂತಿ. ಆರಕವಾಗಿ ಇವತ್ತು ಈ ಒಂದು ಮಾನವ ಜನ್ಮ ನಿಮಗೆ ಗೊತ್ತೈತ್ರಿ. ಈ ಜನ್ಮವನ್ನು ಸಾರ್ಥಕತೆ ಹೊಂದತಕ್ಕಂಥ ಮಹತ್ವವನ್ನು ನಾವು ಹುಡುಕ್ಬೇಕು. ಆ ಸ್ವಾಮಿಯಲ್ಲಿ ಬೆರೆತಿರೋಕ್ಕೋಸ್ಕರ ಆ ಒಂದು ಅಡಿಗೆ ಜಾಡಲ್ಲಿ ಹೋಗ್ಬೇಕು. ಪುನಃ ಬೇರೆ ಅನ್ಯ ಆಲೋಚನೆ ಮಾಡಿದ್ರೆ ಏನು ಸಿಗಲ್ಲ. ಹೌದಲ್ವ? ಹಂಗಾಗ್ಕೊಡು ಹೇಳಿ. ಹಾರಕವಾಗಿ ಇವತ್ತು ಈ ಜಗತ್ತಿನ ಎಲ್ಲ ಕೆಮಿಕಲಾದು ಆ ಸ್ವಾಮಿ ಸೇವೆ. ಎಲ್ಲರೂ ಬೆರಗಾಗ್ತಾರೆ. ಏನಪ್ಪ ಇವ್ರು ಹೆಂಗ್ ಒಂದಾದ್ರು
ಹಿರಿಯರು ಇವ್ರೊಂದಾಗ ಸಾಮಾನ್ಯನೇ ಸಾಧ್ಯ ಇಲ್ಲಲ್ಲ, ಹಂಗೈತಿ ಅದು ನಮ್ಮ ಮಾರ್ಗ. ಅದನ್ನ ನಾವು ಅರಿಬೇಕು, ಅದನ್ನ ನಾವು ಆಲೋಚನೆ ಮಾಡೋದು. ಅಷ್ಟು ಬೇರೆ ಏನಕ್ಕೆ ನಾವು ಸುಮ್ಮನೆ ಬೇರೆ ಬೇರೆ ಆಲೋಚನೆ ಮಾಡಿದ್ರೆ ಅದೆಲ್ಲ ಬಹಿರಂಗಪಡಿಸ್ತದೆ. ಆ ರೀತಿಯಿಂದ ಇವತ್ತು ನಮಗೆ ದೊರೆತತೆ ಪೂರ್ವರಾಜ್ಯ ಪಂಡಿತರಿಂದ ಈ ಒಂದು ಗುರು ಪ್ರದೇಶದಲ್ಲಿ ಸತ್ಸಂಗದಲ್ಲಿ ನಾವು ಬೆರೀತಿದ್ದೀವಿ. ಅದರ ಕಡೆ ಗಮನ ಹರಿಸ್ತಾ ಆ ಸ್ವಾಮಿ ವಿಚಾರವನ್ನು ನಾವು ಅರಿಬೇಕು. ಸುಮ್ಮನೆ ಬಂದಿರೋದು ಅಂದ್ರೆ ನಿಷ್ಪ್ರಯೋಜನ. ಹಂಗಾಗ್ಕೊಡು. ನಮಗೆ ಏನ್ ಬೇಕ್ರಿ ಆ ಸ್ವಾಮಿ ಪರಮಾತ್ಮನ ಈ ಒಂದು ಮಾನವನಿಗೆ ಏನ್ ಬೇಕೋ ಸಕಲ ರೀತಿಯ ಸೌಕರ್ಯ ಕೊಟ್ಟಾನೆ. ಸಮಯಕ್ಕೆ ಏನ್ ಬೇಕು ಎಲ್ಲ ನೀರು ಮಾಡ್ತಾನೆ. ಈ ಜೀವನ ನುಡಿಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಣ್ಣು ಹಂಪಗಳು ಗಟ್ಟಿ ಗಂಡಸುಗಳು ಒಂದೆರಡು ಬೇಕಾಷ್ಟು ಒಂದೊಂದು ವೃಕ್ಷದಲ್ಲಿ ಒಂದೊಂದು ರಕವಾಂತ ಫಲಪುಷ್ಪಗಳು ಸೃಷ್ಟಿ ಮಾಡಿ ಜಗತ್ತಿಗೆ ಕಳಿಸ್ತಾರೆ. ನೋಡಿ, ಇಷ್ಟೆಲ್ಲ ಸೃಷ್ಟಿ ಮಾಡಿ ಜಗತ್ತಿಗೆ ಕಳಿಸ್ತಕ್ಕಂಥ ಧಣಿಯನ್ನು ಆ ಒಂದು ಸ್ವಾಮಿಯನ್ನು ಈ ಜೀವನದಿಂದ ನಡಿಬೇಕು, ಪ್ರಾರ್ಥನೆ ಮಾಡ್ಬೇಕಪ್ಪ ಅಂದ್ರೆ ಈ ಕ್ಷುಲ್ಲಕವಂತ ಮಾನವ ಏನನ್ನು ನುಡ್ತಿದ್ದೇನೆ, ನನಗೆ ಟೈಮ್ ಇಲ್ಲ, ಪುರ್ಸತ್ತಿಲ್ಲ, ಸಮಯ ಇಲ್ಲ. ಎಂತಾದ್ರಿ ಟೈಮ್ ಇಲ್ಲ, ಪುರ್ಸತ್ತಿಲ್ಲ. ಎಲ್ಲಾ ಕೆಲಸ ಕಾರ್ಯ ಮಾಡ್ಬೇಕಂದ್ರೆ ನಮಗೆ ಸಮಯ ದೊರೆಯುತ್ತೆ. ಈ ಒಂದು ದೈವ ಕಾರ್ಯದಲ್ಲಿ ಪಾಲ್ಗೊಳ್ಬೇಕಪ್ಪ ಅಂದ್ರೆ, ಈ ಒಂದು ಸ್ವಾಮಿಯ ಪ್ರಾರ್ಥನೆ ಮಾಡ್ಬೇಕಪ್ಪ ಅಂದ್ರೆ ಒಂದಲ್ಲ ಎರಡಲ್ಲ ಶತವಿಘ್ನಗಳು ಬರ್ತಾವಂತ್ರಿ. ಅವೆಲ್ಲವನ್ನು ಬದಿಗೊತ್ತಬೇಕು. ಏನೇ ಬರಲಿ ಪರಮಾತ್ಮ ಇನ್ನೊಂದು ಧೈರ್ಯ ಅಂತೇಳಿ ಧೈರ್ಯಾದಿ ಎಲ್ಲೆಲ್ಲ ಧೀರತ್ವ ಕುಲಸಾದಿನ್ನ ಶೋಭಾನವೇ ಆದಿ ಅಂತರ್ಯ ಬಾಹಿ ಆದಿ ಅಂತರ್ಯ ಬಾಹಿ ಶೋಭಾನವೇ. ಧೈರ್ಯದಿಂದ ಧೀರತ್ವ ದರ್ಶನದ ವೈದಾಳು ವಜ್ರ ಕುಲದಿಂದ ಧೈರ್ಯದಿಂದ ಮುನ್ನೋಗ್ಬೇಕು. ಏನೇ ಬರಲಿ ಪರಮಾತ್ಮ ನಿನ್ನೊಂದು ಧೈರ್ಯ ಅಂತೇಳಿ ಅದೇ ರೀತಿದ್ರೆ ಹಿಂದಿಗೆ ಸಾಧ್ಯ. ಇವನಿಗೆ ಬರೋದ್ರಿ ಕಷ್ಟ ನಿಷ್ಠರುಗಳು. ಆ ಗಿಡಮರಗಳು ಬೇರೆ, ಅವು ಯಾರಿಗೆ ಹೇಳ್ಕೊಳಂಗಿಲ್ಲ. ಯಾಕೆ? ಸ್ವಾಮಿ ಮಗಳಿಗೆ ಪ್ರಕಾಶ ಕೊಟ್ಟಿಲ್ಲ, ಇವನಿಗೆ ಕೊಟ್ಟಿದ್ದಾನೆ. ಹೌದಲ್ಲ? ಧೈರ್ಯದಿಂದ ಮುನ್ನುಗ್ಗಬೇಕು ನಾವು. ಅದೇ ರೀತಿ ನಾವು ಹಿಂದಿದ್ರೆ ನಾವು ಏನಾರೇಕೆ ಸಾಧ್ಯ ಅಂತೀವಿ. ಮಹಾತ್ಮ ಸಾರಿ ಸಾರಿ ಬಹಿರಂಗ ಹಾರಕವಾಗಿ ಇಷ್ಟೊತ್ತು ನಾವು ಮಾತಾಡ್ತಿದ್ವಿ ಸಭೆಯಲ್ಲಪ್ಪ ಅಂದ್ರೆ ನಾವೇ ಬರಲಂತವ್ರು, ನಾವೇ ತಿಳಿದಂತರು ಅಂದ್ರೆ ಅದಕ್ಕಿನ ಮೂರ್ಖತನ, ಅದಕ್ಕಿನ ಅಜ್ಞಾನತನ ಇನ್ನೊಂದಿಲ್ಲ. ಯಾಕಪ್ಪ ಅಂದ್ರೆ ಜ್ಞಾನದ ಮುಂದೆ ಎಲ್ಲರೂ ಅಡೀರಿ. ಈ ಮಾರ್ಗದ ಮಹಾತ್ಮನೇ ಶರಣ ಹೇಳ್ತಾರೆ, ಇದು ನನ್ನ ಕಡೆಯಿಂದ ಬಹಿರಂಗ ಆಗಿಲ್ಲ, ಪರಮಾತ್ಮನ ವಾಣಿ ಮುಖಾಂತರ ನುಡಿದಿದ್ದೀನಿ. ಎಲ್ಲೇನಾಯ್ತಾ ಮಹಾತ್ಮನ ಶ್ರೀಮಂತ ಗ್ರಂಥದಲ್ಲಿ ನಾನು ನುಡಿದೀನಿ, ನಾನು ಬರೆದೀನಿ ಅಂತೇಳಿ ಎಲ್ಲಿಲ್ಲ. ಏನನ್ನು ತೋರಿಸಿದರೆ ಅವರೊಂದು ಗುರುವಿನ ನಾಮಾಂಕಿಸಿದ್ದಾರೆ. ಅಲ್ಲಿ ಸಾವಿರ ಇವತ್ತು ನಾವು ಯಾರಾದರೂ ಹೋಗ್ತೀವದಕ್ಕ ಯಾರು ಆ ರೀತಿಯಿಂದ ಇದು ನಮ್ಮ ಕಡೆಯಿಂದ ಬಂದಿರ್ತಕ್ಕಂಥದ್ದಲ್ಲ, ಇದು ಪರಮಾತ್ಮ ವಾಣಿ. ಬ್ರಹ್ಮ ವಾಕ್ಯವೇ ಇದು, ಮೇರಿ ಜಾರಿ ಕೆನಲ ನಾಶವಾಗುತ್ತಿ ಬಯಸುತ್ತ ನಿಂತಿ. ಆ ರೀತಿಯಿಂದ ಬ್ರಹ್ಮವಾಕ್ಯವೇ ಬ್ರಹ್ಮ ನಮ್ಮ ಮೀರಿದಂತ
ಆ ಒಂದು ಪರಮಾತ್ಮನ ವಾಣಿ ಮುಖಾಂತರ ಅಂತೇಳಿ ಅಂತ ಮಹಾತ್ಮರೇ ಶರಣ ಹೇಳಿದಾಗ ಅವರೊಂದು ಪಾದದೋಳಿ ಕೂಡ ಒಂದು ಅಣು ಮಾತು ನಾವು ಸಮಾನವಾದಂತಲ್ಲ. ಹೌದಲ್ಲ? ನಮ್ಮ ಪಾಡಿ ಹಾರಕವಾಗಿ, ಆದರೆ ಇವನು ಅಷ್ಟು ಸುಲಭವಾಗಿ ಒಪ್ಪಲ್ಲ. ಯಾಕೆ? ಇವನಲ್ಲಿ ಒಂದು ಮೂರ್ಖತನ, ಅಜ್ಞಾನತನ ಇನ್ನೊಂದೈತಿ. ಯಾವುದು? ನಾನಂಬುದು. ಆ ನಾನಂಬುದು ತೊರೆಯಕ್ಕೋಸ್ಕರ ಬಿಡೋಕ್ಕೋಸ್ಕರ ಈ ಒಂದು ಸತ್ಸಂಗದಲ್ಲಿ ಬಿಡ್ತೀವಿ. ಆಗ ನಾವೆಲ್ಲರೂ ಇನ್ನೂ ಹೆಚ್ಚು ಮಾಡ್ಕೊಂತೀವಿ. ಅದನ್ನು ತೊರೆಯಬೇಕು. ಅದನ್ನ ಎಲ್ಲಿವರೆಗೆ ತೊರೆಯಲ್ಲೋ ಸ್ವಾಮಿ ಶರಣವರಿಗೆ ಸಾಧ್ಯವಿಲ್ಲ. ಆದರೆ ನಾನಂಬುದು ಯಾರಕ್ಕಾಗಿ? ನಿನ್ನ ಕಡೆಯಿಂದ ದೊರಕುತ್ತೆ ಪರಮಾತ್ಮದೇ. ಅವನನ್ನು ನಾವು ಮುಂದೆ ಮಾಡು. ಇಲ್ಲಪ್ಪ ಅಂದ್ರೆ ನಿನ್ನ ಮೇಲೆ ತೆಗೆದ ವಸ್ತ್ರ ಸಹ ಬಿಡಲ್ಲ. ನಿನ್ನಿಂದನೇ ದೊರಕುತ್ತೆ ಪರಮಾತ್ಮ ದಯಾಮಯಕ್ಕೆ. ಅವನನ್ನು ಮುಂದೆ ಮಾಡಿದ್ರೆ ನಮಗೆಲ್ಲಾದರೂ ಸ್ಥಾನಮಾನ ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ನಮ್ಮದೇ ಅಂದರೆ ಎಲ್ಲೆಲ್ಲಿಲ್ಲ. ಆದರೆ ಆ ನಾನಕ್ಕೆ ಹೋಗಬೇಕು ಅಂದರೆ ಯಾರಕ್ಕಾಗಿ? ಪ್ರತಿನಿತ್ಯ ಗುರಿಯ ಋಣಾಡದಲ್ಲಿ ಸಂಘದಲ್ಲಿ ಬೆರೆತಾಗಲೇ ಅದರ ಋಷಿಯಾಗಿ ಸಾಧ್ಯವಾಗುತ್ತೆ. ಅಲ್ಲಿಗೆ ಇಲ್ಲಪ್ಪ ಅಂದರೆ ಸಾಧನ ಚೇತ ಸಮಕೂರ್ಚು ನಡೆಯೋದರ ಪ್ರತಿನಿತ್ಯ ಸತ್ಸಂಗ ಗುರುಸಂಗದಲ್ಲಿ ಬೆರೆತಾಗಲೇ ಸಾಧನೆ ಮಾಡಿದಾಗಲೇ ಅದನ್ನು ತೊರೆಯಕ್ಕೆ ಸಾಧ್ಯವಾಗುತ್ತೆ. ಊರಿಕೆ ಕರಿವಾಟ దూరాములేడు దైవం ఊరికి దొరకది బాట 100 ఏళ్ళు తపస్సు చేసి రాజమాట. ఊరు మాయలో కూడా దొరుకున్న ఎరకాపురంలో ఉండే ಸುಮ್ಮನೆ ಸಿಕ್ಕತ್ತೆ. ಆ ಮಹಾತ್ಮ ಶರಣರಿಗೆ ಶಿವಾರಿ ಸುಮ್ಮನೆ ಸಿಕ್ಕತ್ತೇನ್ರಿ? ಒಂದು ದಿವಸಕ್ಕೆ ಸಿಕ್ಕಿಲ್ಲ, ಒಂದು ವಾರಕ್ಕೆ ಸಿಕ್ಕಿಲ್ಲ, ಒಂದು ತಿಂಗಳಿಗೆ ಸಿಕ್ಕಿಲ್ಲ, ಒಂದು ವರ್ಷಕ್ಕೂ ಸಿಕ್ಕಿಲ್ಲ. 12 ವರ್ಷ ಸೇವೆ ಮಾಡ್ತಕ್ಕಂಥ ಫಲಿತ ನಮಗೈತೆ. ಅದು ಅವಾಗ ಇವಾಗ ಸುಮ್ಮನೆ ಆತರ ಯಾಕೊಳಪ್ಪ ಇನ್ನೊಂದು ವರ್ಷ 2 ವರ್ಷ ಹೋಗಲಿ, ಉಪದೇಶ ಪಡ್ಕೊಳ್ಳೋದು ಇನ್ನೊಂದು ಸ್ವಲ್ಪ ತಿಳ್ಕೊಂಡು ಇರಂತ ಸ್ವಾಮಿಗಳು ಬಿಡಿಗೊಡ್ತಾರೆ. ಉಪದೇಶ ಕೊಡೋದು ಕೊಡವಲ್ರು. ಹೆಂಗೈತೆ ಅವಗೆ ಬಾರದ ವಿದ್ಯಾ ಅನುದೀನ ಅವರ ಪಾಲನವಾಗಿದ್ದವನಿಗೆ ಇನ್ನು ಮುಂದೆ ಬದಿಯಲಿ ಕಾದಿರು ಎಂದರೆ ಬದುಕಿ ಹೋದಿನ ಪ್ರಭು ಸ್ವರೂಪವೇ. ಬದಿಯಲ್ಲಿ ಕಾದಿರ್ಬೇಕ್ರಿ, ನಾವು ಕಾಯಂಗಿಲ್ಲ ಎಂದು ಸಿಗುತ್ತೀವಿ. ನಮ್ಮಲ್ಲಿರ್ತಕ್ಕಂಥ ಪರೀಕ್ಷೆ ಮಾಡ್ತಾನೆ ಸ್ವಾಮಿ. ಇಲ್ಲಿ ಒಂದು ಉದಾಹರಣೆ ಬರುತ್ತೆ. ಏನು? ಮಹಾಭಾರತ ರಾಮಾಯಣ ಇದು ಕೃಷ್ಣನ ದರ್ಶನ ಮಾಡ್ಕೊಂಡು ಹೋಗಿರ್ತಾರೆ. ಯಾರು? ಅರ್ಜುನ ಮತ್ತು ದುರ್ಯೋಧನ ಮಹಾಭಾರತದಲ್ಲಿ. ಯಾಕೆ ಕೇಳ್ತಿದಪ್ಪ ಅಂದ್ರೆ ಎಂಥವ್ರಿಗೆ ಹೆಂಗಿರುತ್ತೆ ಅಂತ. ಹಂಗ ಪಾಪ ಕೃಷ್ಣ ಸ್ಥಾನಕ್ಕೆ ಹೋಗ್ತಾರೆ. ಫಸ್ಟು ಅರ್ಜುನ ಹೋಗ್ತಾನೆ. ಹೋಗಿ ಪಾಪಿತ ಗೊತ್ತಿ ಸಕಲವಲ್ಲ
ಏನ ಒಂದು ತೂವಿನ ತೊಟ್ಲಲ್ಲಿ ಮನೆಗೆ ಇರ್ತವೆ, ಕೆಲವು ದೊಡ್ಡ ದೊಡ್ಡ ಮನೆಗಳು ಇರ್ತವೆ. ಅಪ್ಪ ಸುಮ್ಮನೆ ಇವ್ರು ಬರ್ತಾರಂತ ಅವನಿಗೆ ತಿಳ್ಕೊಂಡು ಮಲಿಕೆ ಮಾಡ್ತಾನೆ. ಸುಮ್ಮನೆ ನಿದ್ದೆ ಮಾಡಿ ಸುಮ್ಮನೆ ಕಣ್ಣು ಮುಚ್ಚಿದಂಗೆ ಇರ್ತಾನೆ. ಆ ಕಡೆ ಈ ಕಡೆ ಆಸನ ಇರ್ತವೆ ಎರಡು ಕುಂದ್ರಕ್ಕೆ. ಸುತ್ತ ಹೊಡೆದ ಯಾರು ಅರ್ಜುನ. ಸುತ್ತ ಹೊಡೆದ ತಕ್ಷಣ ಅಷ್ಟು ದುರ್ಯೋಧನ ಬರೋದು. ಫಸ್ಟ್ ದುರ್ಯೋಧನ ತಂಡ ನಾವು ಉಲ್ಟ ಹೇಳ್ತೇವೆ. ದುರ್ಯೋಧನ ಪಾಪ ಹೋದ ತಕ್ಷಣ ಈತೇನು ಮತ್ಕೊಂಡಂಗಿದಾನೆ ನಮ್ಮ ಬಾವ ಅಂತೇಳಿ ಮಾವ ಅಂತೇಳಿ ಒಂದು ರೌಂಡ್ ಹೊಡೆದು ಎಲ್ಲಿ ಕುಂದ್ರಬೇಕು, ಇಲ್ಲಿ ಇಲ್ಲಿ ಒಂದು ಆಸನ ಐತೆ ಕುಂದ್ರದು, ಕಾಲು ಡ್ಯಾಶ್ ಒಂದು ಆಸನ ಐತೆ. ಸುತ್ತ ಹೊಡೆದು ಆಲೋಚನೆ ಮಾಡೋದು ಸ್ವಲ್ಪ ಹೊತ್ತು. ಎಲ್ಲ ಈತನಲ್ಲಿ ಒಂದು ಇದಿತ್ತರ ಟೇಂಕಾಯಿ ಜ್ಞಾನಮ ಅಂತ ಹೇಳಿದಲ್ಲ, ಆ ಒಂದು ವಿಷಯವಾಗಿ ನಾನೇನು ಕಡಿಮೆ ಅಂತೇಳಿ ಕಾಲ್ದಾಸ ಕುಂದಿರ್ಲಿಲ್ಲ. ಯಾರು ದುರ್ಯೋಧನ ಮೇಲೆ ತಿಳಿದಿಂದ ಕುಂತ್ಕೊಂಡ ಆಸನದಲ್ಲಿ. ಸ್ವಲ್ಪ ಮತ್ತೆ ಅರ್ಜುನ ಬಂದ ಆಸನ. ಆತ ಕೂಡ ಒಂದು ರೌಂಡ್ ಹೊಡೆದ. ಈತ ಅಲ್ಲಿದ್ದ ಹಿಂಗೆ ಬರ್ರೆ ನೋಡಿದ, ಬಾಡಿ ಒಂದು ರೌಂಡ್ ಹೊಡೆದು ಈಗ ಸ್ವಲ್ಪ ಹೊತ್ತಿನ ಆಲೋಚನೆ ಮಾಡಿದ. ಎಲ್ಲೈತೆ ಒಂದೇ ಸ್ಥಾನ, ಬೇರೆ ಇಲ್ಲ. ಕಾಲ್ದಾಸಿ ಕುಂತ್ಕೊಂಡು ಅರ್ಜುನ ಆಸನದಲ್ಲಿ. ಈತೆಲ್ಲ ನೋಡ್ಕೊಂತಿದ್ದಲ್ಲ. ಸ್ವಲ್ಪ ಹೊತ್ತಿಗೆ ಎದ್ದ ಯಾರು ಶ್ರೀಕೃಷ್ಣ. ಎದ್ದ ತಕ್ಷಣ ಯಾರು ಕಾಣ್ತಾನ? ಎಲ್ಲೇ ದಿಂದಿರತ್ ಕಾಣ್ತಾನ, ಇಲ್ಲಿದ್ರೆ ಕಾಳಿದಾಸಿಗಿರತ್ ಕಾಣ್ತಾನ. ಕಾಳಿದಾಸಿಗಿರತ್ ಕಂಡ. ಕಾಳಿದಾಸಿಗಿರತ್ ಕಂಡ ತಕ್ಷಣ ಅರ್ಜುನ ಏನಪ್ಪ ಕುಶಲನ ಅಂತ ಹೇಳ್ತಾನ ಭಾವ. ಎಲ್ಲ ಚೆನ್ನಾಗಿದೆ. ಈದು ಹೊಟ್ಟೆಗ ಬೆಂಕಿ ಉರಿ ತಾಳಾರಷ್ಟಿದು. ನಾನು ಫಸ್ಟ್ ಬಂದು ನನ್ನ ಮಾತಾಡ್ಸಿದಾಗ ಈತ ಆಮೇಲೆ ಬಂದು ಮಾತಾಡ್ಸ್ತಾನ ಅಂತೇಳಿ ಇದನ್ನು ಮಾತಾಡ್ತಾ ಇದನ್ನು ಮುಗಿತು. ಅರ್ಜುನ ಈ ಕಡೆ ಕಿರಿದ ತೆಲ್ದೆ ಆಸೆ ಈತಿದ್ದ ಈತ ದುರ್ಯೋಧನ ಏನಪ್ಪ ನೀನು ಕುಶಲನ ಅಂತ ಏನು ಮಾಡುವ ಏನಪ್ಪ ಅಂತ ಸರಿ ಅಂತ ಅಲ್ಲಿಗೆ ಮುಗೀತು. ಯಾಕೆ ಕೇಳ್ತೀವಿ ವಿಚಾರ ಅಂದರೆ, ನಾನೇನು ಕಡಿಮೆ ಅನ್ನೋ ವಿಚಾರ ಹೇಳ್ತಿರೋದು. ನಾನೇ ತಿಳಿದಂತ ನಾನೇ ಬಲ್ಲಂತ ಅನ್ನೋ ವಿಚಾರ ನಾವು ತಿಳಿಸ್ತಾ ಇರೋ ವಿಷಯ. ನಾನು ಕಡಿಮೆನಾ? ಅದೇ ಈಗ ಕಾಲದಾಗ ಮೇಲೆ ಕುತ್ಕೊಂಡಿದ್ರೆ ಇದನ್ನು ಮಾತಾಡ್ಸಿದ್ನಲ್ಲ. ಇಲ್ಲ, ಹೇಂಕಾರಿಕೆ ಮೇಲೆ ಕೂತ್ಕೊಂಡು ಈತ ನಂದೇನಿಲ್ಲಪ್ಪ ನಿಂದೆ ಮತ್ತು ಅದೇ ಸ್ಥಾನ ಐತಿ. ಆದ್ರೆ ಏನಂತ ಕೂತ್ಕೊಂಡು, ಯಾಕಂದ್ರೆ ನಾಸ್ತಿಂದವರಿಗೆ ನನ್ನದು ಏನಿಲ್ಲ, ನಿನ್ನದು ಈ ಸರ್ವ ಜಗತ್ತಿನಲ್ಲಿ ನಡೀತಾ ಇದೆ ಅನ್ನೋ ವಿಚಾರವಾಗಿ ತೋರಿಸ್ಕೊಂಡ್ರೆ ನಮಗೆ ಜಾಗ ಐತೆ ಅನ್ನೋ ವಿಚಾರ. ಸರಿ ಇಲ್ಲೆಂಬುವುದು ದೊರೆಪಾಲಿಪ ಕರುಳರ ತಪ್ಪಿಡಿಯದೆ ಇರುವ ಕಿರೀಟನಕ್ಕೆ ದಯ ಪಾಲಿಸುವ ಕಿರೀಟನಕ್ಕೆ ಸರಿಬಾರನ ಸೂರನು ನೋಡು, ಜಯನ ಮನೆ ಅರುದಿಯ ಜಾಡು, ಇರುದಿಯ ರಾಣಿಯರನ್ನು ಕಂಡು ಹತ್ತು ಸಾವಿರ ತಿಂಬ ಪರಾಕ್ರಮವನ ಇರುಯಂಬ ಚಿರಮಾಗಿ ನೋಡುಂಬ ನೋಡದಿರಂಬ ತಿರುಮನು ಜನ ಬಳಗೋನೆಂಬ
ವಿಶ್ವತುಂಡೆ ತೊಳಗುವ ಹಾಗೆ ಅಲ್ಲಿವರೆಗೂ ಗುರುವೇ ಗುಣನಿಧಿ ಹಸ್ತಕೇಳು ಆತನ ಪಾದದಿ ಅಸಹ್ಯ ಕೀರ್ತನ ಬೇರೆ ತಂದೆ ಪುಷ್ಪಾದರು ನಿರ್ಭವವೆಂದೇ ಸಿಕ್ಕು ಬೇಡವರಿಲ್ಲಿ ಜನರಿ ಕಿರಿತನಕ್ಕೆ ಹಿರಿತನಕ್ಕೆ ಸರಿಯಿಲ್ಲ ಎಂಬುದು ಅರಿತವಾಗಿದರನು ಭಾವ ದೊರೆಪಾಲಿಪ ದೊರೆ ನೋಡನ್ನ ತರಳನ ಹಿರಿತನಕ್ಕೆ ಅಂದ್ರೆ ಸಣ್ಣವನಾಗಿ ಹಿರಿಯನಾಗಿ ನೀನು ದುಡ್ಕೊಂಡ್ರೆ ನಿನಗೆ ಹಾಗೈತಿ ನಾನೇ ದೊಡ್ಡವನು ನನಗಿನ್ನ ಕಮ್ಮಿಲ್ಲ ಅಂದ್ರೆ ಅದು ಇನ್ನೊಂದು ಮೂರ್ಖತನ ಇನ್ನೊಂದು ಅಜ್ಞಾನತನ ಅಂತೇಳಿ ಮಹಾತ್ಮ ಎಂದು ಸಾರಿ ಬಹಿರಂಗಪಡುತ್ತಾರೆ. ಈ ಜಗತ್ತಿನಲ್ಲಿ ಈ ಒಂದು ಮಾನವನ ಅಧಿಕಾರ ಏನಿಲ್ಲ. ನಾವು ಅನಾಧಿಕಾರಿ, ನಿಮಿತ್ತ ಮಾತ್ರ. ನಮ್ಮ ಕಡೆಯಿಂದ ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ದೈವದ ಕಡೆಯಿಂದ, ಆ ಒಂದು ಪರಮಾತ್ಮ ಕಡೆಯಿಂದ ನಾವು ಹಾಗೆ ಸಿಗುತ್ತೇನೋ ನಮ್ಮಿಂದ ನಾವು ಅರಿಯಕ್ಕೆ ಸಾಧ್ಯ. ಆದರೆ ಆ ಒಂದು ಪರಮಾತ್ಮಲ್ಲಿ ಏನಾಗಬೇಕಪ್ಪ ಅಂದ್ರೆ ಈ ಮಧ್ಯ ಸ್ವರ್ಗ ಅಂತ ಸತ್ತಿನಲ್ಲಿ ಮರೆಯುವುದಾಗನೆ ಅದು ಸಾಧ್ಯವಾಗುತ್ತೇನೋ ನಾವು ಸೀದಾ ಅವನಲ್ಲಿ ಬೆರೆಯಕ್ಕೆ ಸಾಧ್ಯ ಇಲ್ಲ, ಅವನ ವಿಷಯ ಅರಿಯ ಕೂಡ ಸಾಧ್ಯ ಇಲ್ಲ ಅಂತೇಳಿ ಮಹಾತ್ಮ ಶರಣರು ಸಾರಿ ಬಹಿರಂಗಪಡಿಸ್ತಾರೆ. ಆ ರೀತಿಯಿಂದ ಒಂದು ನಡತೆ ನಡೆಯುತ್ತಿರಲ್ಲ, ಕಡಿಮೆ ನಡತೆಗಳೆಲ್ಲ ನಡೆಯುವುದಿಲ್ಲ. ನೋಡಿ, ಇಷ್ಟು ದಿನ ಏನೋ ತಿಳಿದು ಬೇಕಾಷ್ಟು ಮಾರ್ಗಗಳನ್ನು ಹುಡುಕೊಂಡು ಏನೇನೋ ಕೆಲಸಗಳು ಮಾಡ್ಕೊಂಡಿದ್ವಿ, ಎಲ್ಲೆಲ್ಲಿಗೂ ಹೋಗ್ತಾ ಇದ್ವಿ. ಒಂದು ಊರಲ್ಲ, ಒಂದು ರಾಜ್ಯ ಅಲ್ಲ, ಎಲ್ಲ ಸುತ್ತಾಡಿದ್ವಿ. ಇವಾಗ ಈ ಒಂದು ಗುರುಪದೇಶ, ಗುರು ಸತ್ಸಂಗದಲ್ಲಿ ನಾವು ಬೆಳಿತಿದ್ದೀವಿ, ಅವೆಲ್ಲವನ್ನು ಬದಿಗೊತ್ತು. ಅವ್ರು ಹೇಳ್ತಕ್ಕಂತಹ ಒಂದು ನಡತೆಯಲ್ಲಿ, ಒಂದು ಮಾರ್ಗದರ್ಶನದಲ್ಲಿ ಓಡಬೇಕು. ಒಂದು ನಡತೆ ನಡೆದಿರ್ತಿರಲ್ಲ, ಕಡಿಮೆ ನಡತೆಗಳೆಲ್ಲ ಎಲ್ಲವನ್ನು ಬಿಟ್ಟು ಆ ಗುರುಗಳು ಹೇಳ್ತಕ್ಕಂಥ ಮಾರ್ಗದರ್ಶನದಲ್ಲಿ ಹೊರಟೋದ್ರಲ್ಲಿ ನಮ್ಮ ಜೀವನ ಪಾವನ. ಅವ್ರು ಹೇಳೋದೊಂದು ನಾವು ಮಾಡೋದಾದ್ರೆ ಎಂದೆಂದು ಉದ್ಯೋಗಕ್ಕೆ ಸಾಧ್ಯವಿಲ್ಲ. ಪ್ರತಿನಿತ್ಯ ನಾವು ಬಂದು ಸ್ವಾಮಿ ವಿಚಾರ ಹೇಳಕ್ಕೆ ಸಾಧ್ಯವಿಲ್ಲ. ಏನೋ ವರ್ಷಕ್ಕೊಂದ್ಸಲಿ ಕಾರ್ಯಕ್ರಮ ಇಟ್ಟಿರ್ತಿರೋವಾಗ ಈ ರಕವಾಗೈತಪ್ಪ, ಈ ರಕವಾಗಿ ತಿಳ್ಕೊಂಡಂತೇಳಿ ನಾವು ಬಹಿರಂಗಪಡಿಸೋದೇನ. ಪ್ರತಿನಿತ್ಯ ಪಠನೆ ಮಾಡೋದು ನಿಮಗೆ ಬಿಟ್ಟಿರ್ತಕ್ಕಂಥ ಅದಲ್ಲ, ಬಿಟ್ಬಿಟ್ರಿ, ಬೇರೆ ಏನಿಲ್ಲ. ಹಾರಕವಾಗಿ ಆ ಮಹಾತ್ಮ ಅಡಿಜಾಣ್ಣಲ್ಲಿ ಅವ್ರು ತೋರಿಸ್ತಕ್ಕಂಥ ಮಾರ್ಗದರ್ಶನ ಹೋದರೆ ನಮ್ಮ ಜೀವನ ಪಾವನ. ಅವ್ರು ಹೇಳೋದೊಂದು ನಾವು ಮಾಡೋದಾದ್ರೆ ಎಂದೆಂದಿಗೂ ಹುಟ್ಟಕ್ಕೆ ಸಾಧ್ಯವಾಗಲ್ಲ ಅಂತ ಮೊದಲಿಗೆ ತಿಳಿಯಪಡಿಸ್ತಾ ಈ ಸದಾವಕಾಶವನ್ನು ಏರ್ಪಾಟ್ ಮಾಡಿದಂಥ ಈ ಒಂದು ಗ್ರಾಮದ ಭಕ್ತಾದಿಗಳಿಗೂ ಹಾಗೂ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಗುರುಕುಲವಾಸಿಗಳಿಗೂ ಆ ಪರಮಾತ್ಮನು ಆಯುರಾರೋಗ್ಯ ಪ್ರಸಾದ ಮಾಡುತ್ತ ಈ ಒಂದು ಸತ್ಸಂಗ ನಾವು ನಿಲ್ಲಿಸ್ತೇವೆ. ಪರಮ
ಸಿಕ್ಕೋ ಎಲ್ಲಡಗಿರುತ್ತೇನೋ ಮಿಕ್ಕೋ ಕಾಣಬರುತ್ತಿರದೇನೋ ಸಿಕ್ಕೋ ಎಲ್ಲಡಗಿರುತ್ತೇನೋ ಮಿಕ್ಕೋ ಸಿಕ್ಕವನ ಶೀಘ್ರ ಕಳೆಯುವುದೇನೋ ಸಿಕ್ಕವನ ಶೀಘ್ರ
నిలబట్టుకోరకు ಅಂದಾದಿ ನಿಂತಿದ್ದಲ್ಲ ಒಂದೇ ದೇವಾರಳ ಒಳಗೋಗಿ ಕುಳಿತಲ್ಲ ಒಂದೇ ದೇವಾರಳ ಒಳಗೋಗಿ ಕುಳಿತಲ್ಲ ಮುಂದೆ ಒಂದೇ ಕಲಿತಲ್ಲ ಹಿಂದುವಿನ ಕಳೆಸವಿದು ಮುಂದಿನ ಅಂದಾವೋಗಾದಂದದೆ ಹಿಂದುವಿನ ಕಳೆಸವಿದು ಮುಂದಿನ ನಂದಿಯರಿಯರು ಸಂಧಿಯನು ಬಾಬಾ ಫಲಮಯದ ಭಾಗದಲ್ಲಿ ಪುಣ್ಯನ ಕಲಿಯ ಹೋಗಾದವರೇ ಫಲಮಯದ ಭಾಗದಲ್ಲಿ ಪುಣ್ಯನ ಕಲಿಯ ಹೋಗಾದವರೇ ಜಲಮಯದಿಂದ ಅವನಲ್ಲಿರುವ ಜನಪರೇ
रा